ರಾಜ್ಯದಲ್ಲಿ ಪ್ಯಾಲೆಸ್ತೀನಿ ಸಿನಿಮಾಗಳನ್ನು ಪ್ರದರ್ಶನ ಮಾಡಬಾರದು ಅಂತ ಹೇಳಿ ಕೇಂದ್ರದ ಆದೇಶ ಇದೆ. ಕೇಂದ್ರದ ಆದೇಶದ ಅನ್ವಯ ಧಿಕ್ಕರಿಸಲಿಕ್ಕೆ ಮುಂದಾಗ್ತಾ ಇದೆ. ಅಂದರೆ ಕೇಂದ್ರದ ಆದೇಶವನ್ನೇ ಧಿಕ್ಕರಿಸಬೇಕು, ಪ್ಯಾಲೆಸ್ತೀನಿ ಸಿನಿಮಾವನ್ನೇ ಇಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಫೈಟ್ ಶುರುವಾಗಿದೆ. ಈ ಒತ್ತಾಯವನ್ನು ಆರಂಭ ಮಾಡಿರುವವರು, ಒತ್ತಾಯವನ್ನು ಹಾಕ್ತಾ ಇರುವವರು ಯಾರು ಅಂತ ಹೇಳಿದ್ರೆ ನಟ ಪ್ರಕಾಶ್ ರಾಜ್. ಈಗ ಅಂತಾರಾಷ್ಟ್ರೀಯ ಫಿಲಂ ಫೆಸ್ಟಿವಲ್ ನಡೀತಾ ಇದೆ. ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಪ್ಯಾಲೆಸ್ತೀನಿ ಸಿನಿಮಾವನ್ನು ಪ್ರದರ್ಶನ ಮಾಡಬೇಕು, ಪ್ಯಾಲೆಸ್ತೀನಿ ಚಲನಚಿತ್ರ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ, ಪ್ಯಾಲೆಸ್ತೀನಿ ಸಿನಿಮಾಗಳ ಪ್ರದರ್ಶನಕ್ಕೆ ಕೇಂದ್ರ ಸರ್ಕಾರ ತಡೆ ಹಾಕಿದೆ. ರಾಜ್ಯ ಸರ್ಕಾರ ಇದರ ವಿರುದ್ಧ ಧ್ವನಿ ಎತ್ತಬೇಕು. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ರಾಜಕೀಯ ಪ್ರವೇಶ ಆಗ್ತಾ ಇದೆ. ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆ ತರಲು ಒಪ್ಪಿಕೊಳ್ಳಲ್ಲ ಅಂದರೆ ಹೇಗೆ? ಕೇರಳದಲ್ಲಿ ಪ್ರತಿರೋಧವನ್ನು ತೋರಿಸಿ ಚಿತ್ರಗಳನ್ನು ಪ್ರದರ್ಶನ ಮಾಡಲಾಗಿದೆ, ಇಲ್ಲೂ ಕೂಡ ಆಗಬೇಕು ಅಂತ ಹೇಳಿ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಇದೇ ವೇಳೆ ಪ್ಯಾಲೆಸ್ತೈನ್ ಪದ್ಯ ಓದಿದ್ದಾರೆ ಪ್ರಕಾಶ್ ರಾಜ್. ಫಿಲಂ ಫೆಸ್ಟಿವಲ್ ಒಂದು ರೀತಿಯ ರಂಗನ ತಿಟ್ಟು ಇದ್ದಂತೆ. ಎಲ್ಲ ಪಕ್ಷಿಗಳು ಬಂದು ಎಲ್ಲ ಸಿನಿಮಾಗಳು ಬರಬೇಕು, ಎಲ್ಲರೂ ಕೂಡ ಅದನ್ನು ವೀಕ್ಷಣೆ ಮಾಡಬೇಕು. ಫಿಲಂ ಫೆಸ್ಟಿವಲ್ನಲ್ಲಿ ನಟ ಪ್ರಕಾಶ್ ರಾಜ್ ಮಾತನಾಡಿದ್ದಾರೆ. ಪ್ಯಾಲೆಸ್ಟೀನಿಯನ್ ನೋವಿನ ಪದ್ಯವನ್ನು ಓದೋದರ ಮೂಲಕ ನನ್ನ ಪ್ರತಿರೋಧವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಲ್ಲೊಂದು ಪದ್ಯ ಇದೆ, ದ ವಾರ್ಸ್ ವಿಲ್ ಎಂಡ್ and the leaders will shake hand and disperse, but that old lady will still be waiting for her son, and that woman will be waiting for her husband, and the children would be waiting for their heroic father. I don't know who sold my homeland, but I know who paid the price for it. ಯುದ್ಧಗಳು ಕೊನೆಗೊಳ್ಳುತ್ತವೆ, ನಾಯಕರು ಕೈಕುಲುಕಿ ತೆರಳುತ್ತಾರೆ, ಆದರೆ ಆ ವೃದ್ಧೆ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ, ಆ ಹೆಣ್ಣು ಮಗಳು ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ, ಆ ಮಕ್ಕಳು ತಮ್ಮ ವೀರನಾದ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದಾರೆ. ನನ್ನ ಮಣ್ಣನ್ನು, ನನ್ನ ಮಾತೃಭೂಮಿಯನ್ನು ಮಾರಿದವರ್ಯಾರೆಂದು ನನಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ಬೆಲೆ ತೆತ್ತವರು ಯಾರೆಂದು ನನಗೆ ಗೊತ್ತು. ನೋಡಿ, ಒಂದು ಅದ್ಭುತವಾದ ಹೃದಯವಂತಿಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಿವೆ. ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ನಲ್ಲಿ ಒಂದು ದೊಡ್ಡ ಕೆರೆ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪ್ಯಾಲೆಸ್ತೀನ್ ಸಿನಿಮಾ ಪ್ರದರ್ಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ್ ಶುರುವಾಗಿದೆ. ಮೂವಿ ಪ್ರದರ್ಶನ ಆಗಲೇಬೇಕು ಅಂತ ಹೇಳಿ ಶಾಸಕ ರಿಜ್ವಾನ್ ಅರ್ಷದ್ ಆಗ್ರಹ ಮಾಡಿದ್ದಾರೆ. ಕೇಂದ್ರ ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಸಿನಿಮಾಕ್ಕೆ ನಿರ್ಬಂಧ ತಂದಿದೆ ಅಂತ ಕಿಡಿಕಾರಿದ್ದಾರೆ. ಪ್ಯಾಲೆಸ್ತೀನ್ ಜನರ ನೋವು ಗೊತ್ತಾಗಬೇಕು, ದೇಶದ ಜನ ಪ್ಯಾಲೆಸ್ತೀನ್ ಪರ ಇದ್ದಾರೆ, ಕೇಂದ್ರ ಸರ್ಕಾರ ಮಾತ್ರ ಇಸ್ರೇಲ್ ಪರ ಇದೆ. ಬಾಂಗ್ಲಾ ಪಾಕ್ ನೋವಿನ ಸಿನಿಮಾ ಕೂಡ ಪ್ರದರ್ಶನ ಆಗಲಿ, ಆಗ ಸಮಾಜದ ಸ್ವಾಸ್ಥ್ಯ ಹೇಗೆ ಕದಡುತ್ತೆ? 18,000 ಮಕ್ಕಳನ್ನು ಗುರಿಯಾಗಿಸಿ ಇಸ್ರೇಲ್ ಕೊಂದಿದೆ, ಪ್ಯಾಲೆಸ್ತೀನ್ ಸಿನಿಮಾ ನೋಡಿದರೆ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಕೇಂದ್ರ ಸರ್ಕಾರ ನಿರ್ಬಂಧ ಹೇರ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರದ ವಿರುದ್ಧ ಶಾಸಕ ರಿಜ್ವಾನ್ ಅರ್ಷದ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಇದು ಕಂಟ್ರೋಲ್ ಮಾಡಿರ್ತಕ್ಕಂಥ ಒಂದು ಅಧಿಕಾರ ಅವ್ರಿಗಿರ್ತಕ್ಕಂಥದ್ದು. ಅದರ ತದ್ವಿರುದ್ಧವಾಗಿ ನಾವು ಹೇಗೆ ಪ್ರದರ್ಶನ ಮಾಡಿಸ್ಬೋದು, ನಮ್ಮ ಸರ್ಕಾರ ಏನು ಮಾಡ್ಬೋದು ಅಂತ ಎಕ್ಸ್ಪ್ಲೋರ್ ಮಾಡಿ ಅಂತ ನಾವು ಕೇಳ್ಕೊತೀವಿ. ಮತ್ತು ನಿಶ್ಚಿತವಾಗ್ಲೂ ಪ್ಯಾಲೆಸ್ತೀನಿಯನ್ ಸಿನಿಮಾ ಪ್ರದರ್ಶನ ಆಗಬೇಕು ಅಂತ ನಾವು ಕೇಳ್ಕೊತೀವಿ. ಕೇರಳದಲ್ಲೂ ಕೂಡ ಅವರು ಇದೇ ರೀತಿ ಪ್ಯಾಲೆಸ್ತೀನಿಯನ್ ಸಿನಿಮಾ ನಿರ್ಬಂಧ ಹಾಕಿದ್ದಾರೆ. ಕೇರಳ ಫಿಲ್ಮ್ ಫೆಸ್ಟಿವಲಲ್ಲಿ ಅಲ್ಲೂ ಕೂಡ ಎಲ್ಲ ಸಿನಿಮಾ ವೀಕ್ಷಣೆ ಮಾಡಿಸೋಕ್ಕಾಗಿಲ್ಲ, ಒಂದೇ ಒಂದು ಸಿನಿಮಾ ಏನೋ ಅವರು ಪ್ರದರ್ಶನ ಮಾಡಿದ್ದಾರೆ ಅಂತ ಗೊತ್ತಾಗಿದೆ. ಅದೇ ಮಾದರಿಯಲ್ಲಿ ನಾವು ಕೂಡ ನಮ್ಮ ಸರ್ಕಾರ ಮಾಡಬೇಕು ಅಂತ ನಾವು ನಮ್ಮ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ನಿಶ್ಚಿತವಾಗ್ಲೂ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ ಪ್ರತಿಯೊಂದರಲ್ಲೂ ಕೂಡ ರಾಜಕೀಯ ಎಷ್ಟು ಹಾಸುವಕ್ಕಾಗಿದೆ ಅನ್ನೋದು ಕೂಡ. ಚಲನಚಿತ್ರ ರಂಗ ಅಂತ ಹೇಳಿದ್ರೆ ಅದಕ್ಕೆ ಭಾಷೆ ಇಲ್ಲ, ಗಡಿ ಇಲ್ಲ, ಅದಕ್ಕೆ ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ, ಚೌಕಟ್ಟುಗಳಿಲ್ಲ. ಆದರೂ ಕೂಡ ಇಲ್ಲೊಂದು ಚೌಕಟ್ಟು ಹಾಕ್ತೀವಿ ಅಂತ ಹೇಳಿದ್ರೆ ಅದಕ್ಕೆ 108 ಪ್ರಶ್ನೆಗಳು ಕೂಡ ಇದ್ದಾವೆ. ಸದ್ಯಕ್ಕಿರುವಂಥ ಆಗ್ರಹದ ಜೊತೆಗೆ ಸರ್ಕಾರ ತೆಗೆದುಕೊಳ್ಳಬಹುದಾದ ಕ್ರಮ? ದಶರಥ್, ನಿನ್ನೆ ನಡೆದಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮದಲ್ಲಿ ನಟ ಪ್ರಕಾಶ್ ರಾಜ್ ಕೊಟ್ಟಂಥ ಒಂದು ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಈಡು ಮಾಡಿಕೊಡ್ತಾ ಇರೋಂಥದ್ದು. ಒಂದು ಕಡೆ
ಪ್ಯಾಲೆಸ್ತೈನ್ ಚಲನಚಿತ್ರಗಳು ಭಾರತದಲ್ಲಿ ಪ್ರದರ್ಶನ ಆಗಬೇಕು, ಅದರಲ್ಲೂ ಕರ್ನಾಟಕದಲ್ಲೂ ಕೂಡ ಆಗಬೇಕು ಅನ್ನೋದು ಕೂಡ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಂತೆ BJP ನಾಯಕರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋಂಥದ್ದು. ಯಾಕೆಂದರೆ ಈ ಹಿಂದೆನೂ ನಾವು ನೋಡ್ಬೋದಿತ್ತು, ಪ್ಯಾಲೆಸ್ತೈನ್ ಹಾಗೂ ಇಸ್ರೇಲ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಪ್ಯಾಲೆಸ್ತೈನ್ಗೆ ಪರವಾಗಿ ಯಾರ್ಯಾರ ಬೆಂಬಲ ವ್ಯಕ್ತವಾಗಿತ್ತು ಅದರಲ್ಲೂ ಕೂಡ ಪರ ವಿರೋಧ ಚರ್ಚೆಗಳು ಶುರುವಾಗಿತ್ತು. ಈಗ ಅದೇ ಹಾದಿಯಲ್ಲಿ ನಟ ಪ್ರಕಾಶ್ ರಾಜ್ ಕೊಟ್ಟಂಥ ಒಂದು ಹೇಳಿಕೆ ಈಗ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಜೊತೆಗೆ BJP ನಾಯಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರಕಾಶ್ ರಾಜ್ ಅವರು ಯಾರ ಪರ ಇದ್ದಾರೆ, ಯಾರ ಪರ ಮಾತಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಪ್ರಕಾಶ್ ರಾಜ್ ಅವರು ಹೇಳಿದಂಥದ್ದು, ಭಾರತ ದೇಶದ ಎಲ್ಲ ರಾಜ್ಯಗಳ ಹಾಗೂ ಹೊರ ದೇಶಗಳ ಸಿನಿಮಾಗಳು ಇಲ್ಲಿ ಚಲನಚಿತ್ರಗಳು ಪ್ರದರ್ಶನ ಆಗ್ತವೆ. ಇಲ್ಲಿನ ಈ ಒಂದು ವ್ಯವಸ್ಥೆಗಳ ಬಗ್ಗೆ ಹಾಗೂ ರಾಜಕೀಯ ಸಮಾನತೆ ಅಸಮಾನತೆ ಹಾಗೂ ಮಹಿಳೆಯರು ಇರುವಂಥ ಒಂದು ಪರಿಸ್ಥಿತಿಗಳ ಬಗ್ಗೆ ಚಲನಚಿತ್ರಗಳು ಪ್ರದರ್ಶನ ಆಗ್ತವೆ. ಅದೇ ರೀತಿ ಪ್ಯಾಲೆಸ್ತೈನ್ನ ಮೂವಿಗಳ ಚಲನಚಿತ್ರಗಳನ್ನು ಯಾಕೆ ಪ್ರದರ್ಶನ ಮಾಡಲಾಗ್ತಾ ಇಲ್ಲ ಎನ್ನುವುದು ಕೂಡ ಪ್ರಶ್ನೆ ಮಾಡಿರುವಂಥದ್ದು. ಇದಕ್ಕೆ ಕೇಂದ್ರ ಸರ್ಕಾರ ಅಡ್ಡಿಪಡಿಸ್ತಾ ಇದೆ, ಇದರಲ್ಲಿ ರಾಜಕೀಯ ಬೆರೆತು ಹೋಗಿದೆ. ಹಾಗಾಗಿ ಪ್ಯಾಲೆಸ್ತೈನ್ನಲ್ಲಿರುವಂತಹ ಒಂದು ಚಲನಚಿತ್ರಗಳನ್ನು ಇಲ್ಲಿ ಪ್ರದರ್ಶನ ಮಾಡಿಸೋದಕ್ಕೆ ಕೇಂದ್ರ ಸರ್ಕಾರ ಅಡ್ಡಗಾಲ ಆಗ್ತಾ ಇದೆ ಎನ್ನುವ ಆರೋಪವನ್ನು ಮಾಡಿರುವಂಥದ್ದು. ಜೊತೆಗೆ ಮತ್ತೊಂದು ಉದಾಹರಣೆ ಕೊಟ್ಟು ಹೇಳಿರುವಂಥದ್ದು, ಕೇರಳದಲ್ಲಿ ಚಲನಚಿತ್ರೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಆ ಕೇರಳ ಸರ್ಕಾರ ಯಾವುದೇ ಒಂದು ಕೇಂದ್ರ ಸರ್ಕಾರದ ನಿಯಮವನ್ನು ಪಾಲಿಸದೆ ತಮ್ಮದೇ ಆದ ನಿರ್ಧಾರಕ್ಕೆ ಬಂದು ಅಲ್ಲಿ ಪ್ಯಾಲೆಸ್ತೈನ್ ಚಲನಚಿತ್ರಗಳನ್ನು ಜನರಿಗೆ ತೋರ್ಪಡಿಸಿ ಅಲ್ಲಿನ ವ್ಯವಸ್ಥೆ ಹೇಗಿದೆ, ಅಲ್ಲಿನ ಆ ಒಂದು ಅಭಿಪ್ರಾಯಗಳು ಹೇಗಿದೆ ಅನ್ನೋದು ಕೂಡ ಜನರಿಗೆ ತೋರಿಸೋದ್ರಲ್ಲಿ ಯಶಸ್ವಿಯಾಗಿದ್ದರು. ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಕೂಡ ಪ್ಯಾಲೆಸ್ತೈನ್ ಚಿತ್ರಗಳನ್ನು ತೋರಿಸ್ಬೇಕು, ಇಲ್ಲಿನ ಜನರಿಗೆ ತೋರಿಸ್ಬೇಕು, ಅಲ್ಲಿನ ಆರ್ಥಿಕ ಸಮಾನತೆ ಹಾಗೂ ಅಲ್ಲಿರುವಂಥ ಒಂದು ಆ ಸಮಸ್ಯೆಗಳ ಬಗ್ಗೆ, ಅಲ್ಲಿರುವಂಥ ಒಂದು ಅಜೆಂಡಾಗಳ ಬಗ್ಗೆ ಇಲ್ಲಿ ತೋರಿಸ್ಬೇಕು ಎಂಬ ವಿಚಾರವನ್ನು ಸರ್ಕಾರದ ಮುಂದಿಟ್ಟರು. ಜೊತೆಗೆ ಕೇಂದ್ರ ಸರ್ಕಾರ ಅನುಸರಿಸ್ತಿರುವಂಥ ಒಂದು ನೀತಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಬೇಕು, ಪ್ರತಿಭಟನೆ ಮಾಡಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಈ ಒಂದು ಕಂಡೀಷನ್ಗೆ ಒಪ್ಪಬಾರ್ದು ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಹೇಳಿಕೆ ಕೊಟ್ಟಾದ ನಂತರ BJP ನಾಯಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಅಂದರೆ ಪ್ರಕಾಶ್ ರಾಜ್ ಅವರು ಹಿಂದೆ ಯಾರಿದ್ದಾರೆ, ಅವರು ಯಾರ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತದ್ದು ಗೊತ್ತಿದೆ. ಈ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಹಿಂದೂಗಳ ನರಮೇಧಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಅವರು ಮಾತಾಡ್ತಾ ಇಲ್ಲ? ಈ ಹಿಂದೆ ಗೋವಾದಲ್ಲೂ ಕೂಡ ಚಲನಚಿತ್ರೋತ್ಸವ ಆದಂಥ ಸಂದರ್ಭದಲ್ಲಿ ಪ್ಯಾಲೆಸ್ತೈನ್ ಚಿತ್ರಗಳನ್ನು ಪ್ರದರ್ಶನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಕೂಡ ನಿರ್ಬಂಧ ಹಾಕಿತ್ತು. ಯಾಕೆಂದರೆ ಅಲ್ಲಿನ ಹಿಡನ್ ಅಜೆಂಡಾಗಳು ಬೇರೆ ರೀತಿ ಇರುತ್ತೆ, ಬೇರೆ ರೀತಿಯ ಸಂದೇಶ ಸಾರುತ್ತೆ. ಹಾಗಾಗಿ ಪ್ಯಾಲೆಸ್ತೈನ್ ಚಿತ್ರಗಳನ್ನು ನಾವು ನಿರ್ಬಂಧಗೊಳಿಸಬೇಕಾಗುತ್ತೆ. ಇದರ ಹಿಂದೆ ಯಾವುದೇ ರಾಜಕೀಯ ಇಲ್ಲ ಎನ್ನುವುದು ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಅಂದರೆ BJPನವರು ಪ್ರತಿ ಬಾರಿ ಹೇಳ್ತಾ ಇರುವಂಥದ್ದು ಭಾರತದಲ್ಲಿರುವಂಥ ಒಂದು ವ್ಯವಸ್ಥೆ, ಒಂದು ರಾಜಕೀಯ ಸಮಾನತೆ, ಈ ವಿಚಾರಗಳಿಗೆ ಬಗ್ಗೆ ನಾವು ಹೆಚ್ಚಿನವಾದಂಥ ಪ್ರಾಮುಖ್ಯತೆ ಕೊಡಬೇಕು. ಅದೇ ರೀತಿ ಹೊರ ರಾಜ್ಯಗಳು ಕೂಡ, ಹೊರ ದೇಶಗಳು ಸಾಕಷ್ಟು ಚಲನಚಿತ್ರಗಳು ಪ್ರದರ್ಶನ ಆಗ್ತಾ ಇದೆ. ಆದರೆ ಪ್ರಕಾಶ್ ರಾಜ್ ಅವರು ಯಾಕೆ ಪ್ಯಾಲೆಸ್ತೈನ್ ಚಿತ್ರಗಳನ್ನೇ ಪ್ರದರ್ಶನ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಹೇಳ್ತಾ ಇರೋದು ಸಾಕಷ್ಟು ಅನುಮಾನಕ್ಕೀಡು ಮಾಡ್ತಾ ಇದೆ. ಇದರ ಹಿಂದೆ ಸತ್ಯಾಸತ್ಯತೆ ಜನರಿಗೂ ಕೂಡ ಗೊತ್ತಾಗಬೇಕು ಅನ್ನೋದು ಕೂಡ BJP ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಅಂದರೆ ಪಾಕಿಸ್ತಾನದಲ್ಲಿ ನರಮೇಧ ಆಗ್ತಾ ಇದೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಇದೆ. ಅಲ್ಲಿರುವಂಥ ಒಂದು ಚಿತ್ರಗಳನ್ನು, ಅಲ್ಲಿರುವಂಥ ವಾಸ್ತವಿಕತೆಯನ್ನು ಆ ಜನರಿಗೆ ತೋರಿಸಿ ಅನ್ನೋದು